ನಿಮ್ಗೆ ಟೂತ್ ಸೆನ್ಸಿಟಿವ್ ಇರ್ಬೋದು, ಅಲ್ಲೂ ಕೆಲವೊಂದ್ಸತಿ ಅಲ್ಲಾಡುತ್ತೆ, ಬಿದ್ದೋಗ್ಬಿಡುತ್ತೆ ಅನ್ಸ್ಬಿಡ್ತೈತೆ. ಆ ತರ ಅನ್ಸಿದ್ರೆ ನೋಡಿ, ಎಡಗೈ ಮಧ್ಯದ ಬೆರಳು ತೋರು ಬೆರಳು ಕಡೆ ಒಂದು ಲೈನ್ ಇದೆ. ದಿಸ್ ಈಸ್ ಯುವರ್ ಲಿವರ್ ಮೆರಿಡಿಯನ್. ಇದರಲ್ಲಿ ಚಲನೆನ ಹುಟ್ಟಾಕ್ತಕ್ಕಂಥ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿರುತ್ತೆ, ಲಿವರ್ 4, ಲಿವರ್ ವಿಂಡ್ ಪಾಯಿಂಟ್. ಈ ಗೆರೆ ಮೇಲೆ, ಎಕ್ಸಾಕ್ಟ್ ಆಗಿ ಈ ಗೆರೆ ಮೇಲೆ ನೀವು ಇಲ್ಲಿ ಒಂದು ಯೆಲ್ಲೋ ಡಾಟ್ ಇಟ್ರೆ, ಜಸ್ಟ್ ಒಂದು ಯೆಲ್ಲೋ ಡಾಟ್, ನಿಮ್ಮಲ್ಲಿ ಯಾರಿಗಾದ್ರೂ ಟೂತ್ ಸೆನ್ಸಿಟಿವ್ ಇದೆ ಅಂದ್ರೆ ರೈಟ್ ನಾವು ಒಂದು ಯೆಲ್ಲೋ ಡಾಟ್ ಇಡ್ಬೋದು. 12 ಗಂಟೆ ಆಗೈತೆ, 12ವರೆಗೆ ನೀವು ಅದನ್ನ ಅಳಿಸ್ಬಿಡಿ, ಹಾಫ್ ಅನ್ ಅವರ್ ಸಾಕು. ಸರ್ ಕೈ ತುಂಬಾ ಬಣ್ಣ ಹಚ್ಕೊಂಡಿದೀವಿ, ಆಫೀಸಲ್ಲಿ ಕೇಳ್ತಾರೆ ಒಂದ್ ಪಾಯಿಂಟ್ ಅಲ್ಲಿ ಏನಾದ್ರು ಹೇಳ್ಬೋದಾ ಅಂತೇಳಿ. ಎಸ್, ನಿಮ್ಗೋಸ್ಕರ ಸಿಂಗಲ್ ಪಾಯಿಂಟ್ ಸೀಡ್ ಥೆರಪಿ TM ಅಲ್ಲಿ ಏನ್ ಕಲಿತಾ ಇದ್ದಾರೆ ಅದೇ ತರ ಸಿಂಗಲ್ ಪಾಯಿಂಟ್ ಕಲರ್ ಥೆರಪಿ. ಸೊ ಒಂದು ಕಲರ್ ಡಾಟ್ ಹಾಕೋದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಮೆರಿಡಿಯನ್ಸ್ ಮತ್ತೆ ಚಕ್ರ ಮತ್ತೆ ರಿಫ್ಲೆಕ್ಸಾಲಜಿ ಆರ್ಗನ್ ಲೆವೆಲ್ ಅಲ್ಲಿ ನೀವು ಕರೆಕ್ಷನ್ಸ್ ಮಾಡ್ಬೋದು. ಸೊ 1 by 1 ಚೆಕ್ ಮಾಡ್ತಾ ಹೋಗೋಣ, ನಾವು ಹೇಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದು, ಇದರಿಂದ ಏನ್ ಬೆನಿಫಿಟ್ ಇದೆ ಅಂತೇಳಿ. ಇದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಅಡ್ವಾಂಟೇಜ್ ಬಂದ್ಬಿಟ್ಟು ಒಂದೇ ಕಲರ್ ಡಾಟ್ ಯೂಸ್ ಮಾಡ್ತೀವಿ ಸ್ಕೆಚ್ ಪೆನ್ ಇಂದ. ಎರಡನೇ ಅಡ್ವಾಂಟೇಜ್ ಬಂದ್ಬಿಟ್ಟು ಇದು ಅರ್ಧ ಗಂಟೆ ಇದ್ರೆ ಸಾಕು. ಸೊ ನಾರ್ಮಲ್ ಕಲರ್ ಥೆರಪಿ ನಾವು 3-4 ಅವರ್ಸ್ 5 ಅವರ್ಸ್ ಯೂಸ್ ಮಾಡ್ತೀವಲ್ಲ, ಅಷ್ಟು ಬೇಕಾಗಿಲ್ಲ. ಜಸ್ಟ್ ಫಸ್ಟ್ 1 ವೀಕ್ ಡೈಲಿ ಮಾಡಿ, ನಿಮ್ಗೆ ಕನ್ಸಿಡರೇಬಲ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಅದಾದ್ಮೇಲೆ ನೀವು 2 days ಇಲ್ಲ 3 days ಒನ್ಸ್ ಮಾಡಿದ್ರು ಸಾಕು. ಓಕೆನಾ? ಏನಿದು ಕಾನ್ಸೆಪ್ಟ್ ಸಿಂಗಲ್ ಪಾಯಿಂಟ್ ಕಲರ್ ಥೆರಪಿ ಹೇಗ್ ಮಾಡ್ತೀವಿ, ಇದರಿಂದ ಏನ್ ಬೆನಿಫಿಟ್ ಇದೆ ಅಂತ ನೋಡೋಣ. ಸೊ ನಾರ್ಮಲಿ ನಮ್ಗೆ ಅನ್ಸುತ್ತೆ, ಸೊ ವಿ ಆರ್ ಟ್ರೀಟಿಂಗ್ ದ ಡಿಸೀಸ್ ಅಂತ ಹೇಳಿ. ಇಲ್ಲ, ವಿ ಟ್ರೀಟ್ ಬಾಡಿ. ನಾವು ಕಾಯಿಲೆನ ಟ್ರೀಟ್ ಮಾಡಲ್ಲ, ನಾವು ದೇಹನ ಟ್ರೀಟ್ ಮಾಡ್ತೀವಿ. ಯಾವಾಗ ದೇಹದಲ್ಲಿರ್ತಕ್ಕಂಥ ಶಕ್ತಿ, ಪ್ರಾಣಶಕ್ತಿ, ಚಿ ಎನರ್ಜಿ ಪರ್ಟಿಕ್ಯುಲರ್ ಮೆರಿಡಿಯನ್ಸ್ ಅಲೈನ್ ಆಗ್ತಾ ಹೋಗುತ್ತೋ ಅವಾಗ ನಿಮ್ಮ ದೇಹನೇ ಆ ಕಾಯಿಲೆನ ವಾಸಿ ಮಾಡ್ತಾ ಬರುತ್ತೆ. ಬಟ್ ಯಾವುದೋ ಒಂದು ಎನರ್ಜಿ ಮಿಸ್ಅಲೈನ್ ಆಗಿರೋದು, ಡಿಸ್ಟರ್ಬ್ ಆಗಿರೋದನ್ನ ನೀವು ಒಂದು ಕಲರ್ ಡಾಟ್ ಹಾಕಿ ಬ್ಯಾಲೆನ್ಸ್ ಮಾಡ್ತೀರಾ. ಬಟ್ ನೀವು ಒಂದು ಪರ್ಫೆಕ್ಟ್ ಹೀಲರ್ ಆಗ್ಬೇಕು, 1000 ಜನಕ್ಕೆ ವಾಸಿ ಮಾಡ್ಬೇಕು ಅಂತಂದ್ರೆ ನೀವು ಆ ಡಿಸ್ಟರ್ಬೆನ್ಸ್ ಹೇಗಾಗುತ್ತೆ ಅಂತಾನು ತಿಳ್ಕೊಬೇಕು. ಅವಾಗ ಮಾತ್ರ ಒಂದು ಅದ್ಭುತವಾದ ರಿಸಲ್ಟು, ಅದು ಶಾಶ್ವತವಾದ ಪರಿಹಾರ ಮತ್ತು ಈವನ್ ಕ್ರಾನಿಕ್ ಡಿಸೀಸಸ್ಗೂ ಪರಿಹಾರನ ಸೂಚಿಸಬಹುದು. ಸೊ ಯಾರಕ್ಕೆ ಕೇಳ್ತದ್ರಿ, ಸೊ ಟೂತ್ ಸೆನ್ಸಿಟಿವಿಟಿ ಇದೆ, ಏನ್ ಮಾಡೋದು ಅಂತ. ನೀರ್ ತಿಂದ್ರೆ, ಐಸ್ ಕ್ರೀಮ್ ತಿಂದ್ರೆ, ಈವನ್ ಹಣ್ಣು ತಿಂದ್ರೆ ಜುಮ್ ಅನ್ನತ್ತೆ. ಏನ್ ಮಾಡ್ಬೋದು? ನಿಮ್ಮ ಎದೆ ಭಾಗದಲ್ಲಿ ಯಾವುದೇ ಒಂದು ಚಲನೆ ಹೆಚ್ಚಾದ್ರೆ, ಅದು ಟೂತ್ ಸೆನ್ಸಿಟಿವ್ ಇರ್ಬೋದು, ತಲೆ ತಿರುಗೋದಿರ್ಬೋದು, ತಲೆನೋವು ಇರ್ಬೋದು, ಅದಕ್ಕೆ ಮೂಲ ಕಾರಣ ನಿಮ್ಮ ಪಿತ್ತಜನಕಾಂಗ, ಯಾರು? ಲಿವರ್ ಮೆರಿಡಿಯನ್. ಸೊ ಟೂತ್ ಸೆನ್ಸಿಟಿವಿಟಿ ಆಗಿದೆ ಅಂತಂದ್ರೆ ಲಿವರ್ ಅಲ್ಲಿ ಎನರ್ಜಿ ಅಂದ್ರೆ ವಿಂಡ್ ಎನರ್ಜಿ ಜಾಸ್ತಿ ಆಗಿದೆ. ಲಿವರ್ದ ಕೆಲಸ ಏನ್ ಗೊತ್ತಾ? ಆಯುರ್ವೇದ ಪ್ರಕಾರ ಹೇಳ್ತಾ ಇದೀನಿ, ನಿಮ್ಮ ದೇಹಕ್ಕೆ ಬೇಕಾದ ಅಗ್ನಿ ಮತ್ತು ನಿಮ್ಮ ದೇಹಕ್ಕೆ ಬೇಕಾದ ಚಲನೆ, ಇವೆರಡನ್ನು ಕೊಡೋದದೆ. ಬಟ್ ಕೆಲವೊಂದ್ಸತಿ ಚಲನೆ ಜಾಸ್ತಿ ಆಗ್ಬಿಡುತ್ತೆ. ಲಿವರ್ ನಲ್ಲಿ ಆ ಪುಷಿಂಗ್ ಎನರ್ಜಿ, ಚಲನಾ ಶಕ್ತಿ ಕಡಿಮೆ ಆದ್ರೆ ಹಾರ್ಟ್ ವೀಕ್ ಆಗ್ಬಿಡುತ್ತೆ. ಕಿಡ್ನಿನ ಫಂಕ್ಷನ್ ಕಡಿಮೆ ಮಾಡಿ ಯೂರಿನ್ ಸ್ಲೋ ಮಾಡುತ್ತೆ. ಲಂಗ್ಸ್ ಬ್ರೀತಿಂಗ್ ಆಗದಂಗೆ ಆಯಾಸ ಆಗ್ಬಿಡುತ್ತೆ, ಏದುಸಿರು ಬರುತ್ತೆ. 90% ಆಫ್ ದಿ ಟೈಮು ನಾವು ಲಿವರ್ ಅಲ್ಲಿ ಇರ್ತಕ್ಕಂಥ ವಿಂಡನ್ನ, ಚಲನೆನ ಕಡಿಮೆ ಮಾಡಲ್ಲ. ಯಾಕಂದ್ರೆ ಎಲ್ರಿಗೂ ಬೇಕಲ್ಲ ಚಲನೆ. ಕಿಡ್ನಿ ಫಿಲ್ಟರ್ ಮಾಡ್ಬೇಕಂದ್ರೆ, ಹಾರ್ಟ್ ಪಂಪ್ ಮಾಡ್ಬೇಕಂದ್ರೆ, ಲಂಗ್ಸ್ ಬ್ರೀತ್ ಮಾಡ್ಬೇಕಂದ್ರೆ, ಸ್ಟಮಕ್ ಜೀರ್ಣ ಮಾಡ್ಬೇಕಂದ್ರೆ ಎಲ್ಲರಿಗೂ ಲಿವರ್ ಬೇಕು. ಬಟ್ ಆ ಲಿವರ್ಗೂ ಎಲ್ಲಾ ಒಂದೊಂದು ಆರ್ಗನ್ಗೂ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿನ ಪೋಷಿಸತಕ್ಕಂಥ ಆಹಾರಗಳು ಇರ್ತವೆ. ನಿಮ್ಮಲ್ಲಿ ಯಾರಿಗಾದ್ರೂ ಲಿವರ್ ಎನರ್ಜಿ ಕಡಿಮೆ ಆಯ್ತು ಅಂತ ನಿಮ್ ಗಮನಕ್ಕೆ ಬಂದ್ರೆ ಜಸ್ಟ್ ಹುಳಿ ಪದಾರ್ಥ ತಿನ್ನಿ, ಅದೇ ಮೆಡಿಸಿನ್. ಅದಕ್ಕೆ ಒಂದು ಪೈನಾಪಲ್, ಹುಣಸೆ ಹಣ್ಣು, ನಿಂಬೆ ಹಣ್ಣು ಮತ್ತೆ ಬೇಲ್ದಣ್ಣು. ಸೊ ಸಿಹಿ ಮತ್ತು ಹುಳಿ ಮಿಕ್ಸ್ ಆಗಿರ್ತಕ್ಕಂಥ ಹಣ್ಣುಗಳು, ಲಿವರ್ ಝೀ ಅಂತ ರೈಸ್ ಆಗುತ್ತೆ. ಬಟ್ ಅದು ಜಾಸ್ತಿ ಆದ್ರೆ ಕಷ್ಟ. ಕೆಲವೊಂದ್ಸತಿ ಹುಳಿ ತಿಂದಾದ್ಮೇಲೆ ಏನ್ ಅನ್ಸುತ್ತೆ? ಅಲ್ಲಿ ಜುಮ್ ಅಂತವೆ. ಎಲ್ರಿಗೂ ಅನ್ಸಲ್ಲ, ಲಿವರ್ ವಿಂಡ್ ಜಾಸ್ತಿ ಆದ್ರೆ ಅಲ್ಲಿ ಜುಮ್ ಅಂತವೆ. ಸೊ ಆ ಒಂದು ವಿಂಡ್ನ, ಆ ಒಂದು ಚಲನೆನ ಹಿಡಿದು ನಿಲ್ಸೋದ್ ಶಕ್ತಿ ಯಾರಿಗಿರುತ್ತೆ ಗೊತ್ತಾ? ಪೃಥ್ವಿಗೆ. ಒಂದು ನದಿ ರಭಸವಾಗಿ ಹರಿತಾ ಇರುತ್ತೆ, ಅಲ್ಲೊಂದು ಬೆಟ್ಟ ಅಡ್ಡ ಬಂತ ಅನ್ಕೊಳ್ಳಿ, ನಿಂತ್ಕೊಳುತ್ತಾ? ಒಂದ್ ಡ್ಯಾಮ್ ಕಟ್ಟಿದ್ರಿ, ನಿಂತ್ಕೊಳುತ್ತಾ? ಸೊ ಆ ಚಲನೆ, ಹರಿಯೋ ಚಲನೆ ಇರ್ಬೋದು, ಬೀಸೋ ಚಲನೆ ಇರ್ಬೋದು, ಆ ಚಲನೆನ ನಿಲ್ಸೋ ಶಕ್ತಿ ಇರೋದು ಪೃಥ್ವಿಗೆ. ಆ ಪೃಥ್ವಿ ಕಲರ್ ಯಾವ್ದು ಗೊತ್ತಾ? ಎಲ್ಲೋ. ಸೊ ಒಂದೇ ಒಂದು ಡಾಟ್ ವಿತಿನ್ 1 hour ಅಲ್ಲಿ ನಿಮ್ಗೆ ಟೂತ್ ಸೆನ್ಸಿಟಿವ್ ಇರ್ಬೋದು, ಅಲ್ಲೂ ಕೆಲವೊಂದ್ಸತಿ ಅಲ್ಲಾಡುತ್ತೆ, ಬಿದ್ದೋಗ್ಬಿಡುತ್ತೆ ಅನ್ಸ್ಬಿಡ್ತೈತೆ. ಆ ತರ ಅನ್ಸಿದ್ರೆ ನೋಡಿ, ಎಡಗೈ ಮಧ್ಯದ ಬೆರಳು
ತೋರು ಬೆಳ್ ಕಡೆ ಒಂದು ಲೈನ್ ಇದೆ. ದಿಸ್ ಈಸ್ ಯುವರ್ ಲಿವರ್ ಮೆರಿಡಿಯನ್. ಇದರಲ್ಲಿ ಚಲನೆನ ಹುಟ್ಟಾಕ್ತಕ್ಕಂಥ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿರುತ್ತೆ ಲಿವರ್ 4, ಲಿವರ್ ವಿಂಡ್ ಪಾಯಿಂಟ್. ಈ ಗೆರೆ ಮೇಲೆ ಎಕ್ಸಾಕ್ಟ್ ಆಗಿ ಈ ಗೆರೆ ಮೇಲೆ ನೀವು ಇಲ್ಲಿ ಒಂದು ಯೆಲ್ಲೋ ಡಾಟ್ ಇಟ್ರೆ, ಜಸ್ಟ್ ಒಂದು ಯೆಲ್ಲೋ ಡಾಟ್, ನಿಮ್ಮಲ್ಲಿ ಯಾರಿಗಾದ್ರೂ ಟೂತ್ ಸೆನ್ಸಿಟಿವ್ ಇದೆ ಅಂದ್ರೆ ರೈಟ್ ನಾವು ಒಂದು ಯೆಲ್ಲೋ ಡಾಟ್ ಇಡ್ಬೋದು. 12 ಗಂಟೆ ಆಗೈತೆ, 12:15 ನೀವು ಅದನ್ನ ಅಳಿಸ್ಬಿಡಿ, ಹಾಫ್ ಅನ್ ಅವರ್ ಸಾಕು. 1 ಗಂಟೆ ಅಷ್ಟೊತ್ತಿಗೆ ಮೋರ್ ದೆನ್ 50 to 60% ನಿಮಗೆ ಟೂತ್ ಸೆನ್ಸಿಟಿವಿಟಿ ಕಡಿಮೆ ಆಗಿರುತ್ತೆ. ಯಾವ ಪೇಸ್ಟ್ ಬೇಡ, ಯಾವ ಬ್ರಷ್ ಬೇಡ. ಅಡ್ವರ್ಟೈಸ್ ಅಲ್ಲಿ ನೋಡ್ತೀರಲ್ವಾ, ಅವೆಲ್ಲ ಜಸ್ಟ್ ರಿಲೀಫ್ ಕೊಡ್ತವೆ ಅಷ್ಟೇ. ಇದನ್ನ 3 ದಿನ ಹಾಕಿ. 4ನೇ ದಿನಕ್ಕೆ ನಿಮ್ಗೆ ಟೂತ್ ಸೆನ್ಸಿಟಿವ್ ಇಲ್ಲ ಅಂದ್ರೆ ಹಾಕೋ ಅವಶ್ಯಕತೆ ಇಲ್ಲ. ಒಂದೇ ಪಾಯಿಂಟ್. ಸೊ ಈ ಒಂದು 3-4 ದಿವಸ ಹುಳಿ ಪದಾರ್ಥನ ಕಡಿಮೆ ಮಾಡಿ. ಯಾಕಾಗಿ ಅಂದ್ರೆ ನೀವು ಅಲ್ಲಿ ಹೋಗಿ ವಿಂಡ್ ಕಮ್ಮಿ ಮಾಡ್ತೀರಾ, ಮತ್ತೆ ಹುಳಿ ಕೊಟ್ರೆ ಮತ್ತೆ ವಿಂಡ್ ಜಾಸ್ತಿ ಆಗುತ್ತೆ. ಪ್ರತಿ ಒಂದು ಪಾಯಿಂಟ್ಗೂ ಕೆಲವೊಂದು ಪದಾರ್ಥನ ಕಡಿಮೆ ಮಾಡ್ಬೇಕಾಗತ್ತೆ, ಕೆಲವೊಂದು ಆಹಾರನ ಹೆಚ್ಚು ಮಾಡ್ಬೇಕಾಗತ್ತೆ. ಏನ್ ತಿನ್ಬೋದು? ಚೂರು ಹುಳಿ ಕಡಿಮೆ ಮಾಡಿ, ಸ್ವಲ್ಪ ಒಂದು ಮುರುಕು ಇಷ್ಟು ಬೆಲ್ಲದ ಚೂರು ಬಾಯಲ್ಲಿ ಹಾಕೊಳ್ಳಿ, ಇಷ್ಟೇ ಸಾಕು. ಸೂಪರ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಎಷ್ಟೋ ದಿನಗಳಿಂದ ಇರ್ತಕ್ಕಂಥ ಟೂತ್ ಸೆನ್ಸಿಟಿವಿಟಿ ಮಾಯ ಆಗ್ಬಿಡುತ್ತೆ. ಸೊ ದಿಸ್ ಎಷ್ಟೋ ಹೀಲಿಂಗ್ ಸೀಕ್ರೆಟ್ಸ್ ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟೋಗಿದ್ದಾರೆ. ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಸ್ಮಾಲ್ ಚೇಂಜಸ್, ಒಂದು ಚಿಕ್ಕ ಕರೆಕ್ಷನ್ ಫುಡ್ ಅಲ್ಲಿ ಮಾಡ್ಕೋಬೇಕು. ಜಸ್ಟ್ ಒಂದು ಕಲರ್ ಡಾಟ್ ಸ್ಕೆಚ್ ಪೆನ್ ಇಂದ ಮಾಡ್ತಾ ಬನ್ನಿ. ಸೊ ಆಟೋಮೆಟಿಕ್ ಆಗಿ ನಿಮ್ಗೆ ಸಿಂಪ್ಟಮ್ಸ್ ಡೇ ಬೈ ಡೇ, ವೀಕ್ ಬೈ ವೀಕ್ ಕಡಿಮೆ ಆಗ್ತಾ ಬರುತ್ತೆ. ಇದು ಸಿಸ್ಟಮೆಟಿಕ್ ಲರ್ನಿಂಗ್, ಇಟ್ಸ್ ನಾಟ್ ರ್ಯಾಂಡಮ್.